ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ದಕ್ಷಿಣ ಕನ್ನಡ ಜಿಲ್ಲೆಯ ಅದ್ಭುತವಾದ ರಿಸಲ್ಟು. ಪ್ರತಿ ಸಲ ಮಿರಾಕಲ್ ಅಂತ ಹೇಳ್ತೀನಿ. ಇಲ್ಲಿ ಒಂದು ಗಿಡ ಅದು ನೋಡ್ಲಿಕ್ಕೆ ಖುಷಿ ಆಗುತ್ತೆ. ಮದರ್ ರೂಟ್ಸ್ ಹೋಗಿರುವಂಥದ್ದು. ಸಾಧಾರಣ ಎಲ್ಲ ಹೇಳ್ತಾರೆ ಈ ಸೆಂಟ್ರ್ ಸುಳಿ ಹೋಯ್ತು, ಕೊಳ್ತು ನಾರು ವಾಸನೆ ಬರ್ತದೆ ಅಂದರೆ ತಾಯಿ ಬೇರಿಗೆ ಡ್ಯಾಮೇಜ್ ಆಗಿ ಕೊಳ್ತಿರುವಂಥ ಗಿಡ ಅನ್ನೋಂಥ ಪೊಸಿಷನ್ ಇದ್ದದ್ದು. ಇವತ್ತು ಅದು ಹಿಂಗಾರ ಇದು ಓಪನ್ ಆಗಿ ಹಿಂಗಾರ ಕೊಟ್ಟಿದೆ. ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ರೈತರ ಹತ್ರ ಮಾತಾಡೋಣ, ಅವ್ರು ಏನು ಹೇಳ್ತಾರೆ ಅಂತೇಳಿ. ಸರ್ ನಮಸ್ಕಾರ. ಸರ್ ನಮಸ್ತೆ. ನಿಮ್ಮ ಹೆಸರು ಸರ್? ಸದಾಶಿವ ಅಂತ ಸರ್. ಇದು ಎರಡನೇ ವಿಡಿಯೋ. ಹೌದು. ಫಸ್ಟ್ ನಿಮ್ಮ ಮನಸ್ಥಿತಿ ಹೇಗಿತ್ತು? ತೋಟ ಹೇಗಿತ್ತು ಸರ್ ನಿಮ್ಮದು? ತೋಟ ಅಂದ್ರೆ ತುಂಬಾ ರೋಗದಲ್ಲಿ ಮುಂಡು ಸಿರಿಯಲ್ಲಿ ಕೊಳೆತು ಸಾಯುವಂತ ಸ್ಥಿತಿಯಲ್ಲಿದ್ದ ಗಿಡಗಳು. ಒಂದು 600 ಗಿಡದಲ್ಲಿ 50 ಗಿಡ ಹೋಗುವಂತ ಗಿಡಗಳು. ಅದರಲ್ಲಿ ಇಂಥದ್ದೊಂದು ಗಿಡ ನೋಡಿ. ಇದಂತೂ ಸಿಕ್ಕಾಪಟ್ಟೆ ಆಶ್ಚರ್ಯ ಆಗತ್ತೆ ನೋಡಿ. ಇದು ಮದರ್ ರೂಟ್ಸ್ ಹೋಗಿದ್ರೆ ಮಾತ್ರ ಸುಳಿ ಮೇನ್ ಸುಳಿಯಲ್ಲೇ ಹೋಗ್ಬಿಡುತ್ತೆ. ಹೋಗಿರುವಂಥದ್ದು ಎಷ್ಟು ತಿಂಗಳಾಯ್ತು ಸರ್ ಗೊಬ್ಬರ ಇದು ಕೊಟ್ಟು? ಇದು 2 ತಿಂಗಳಾಯ್ತು ಕೊಟ್ಟು. ನೋಡಿ, ನೋಡುವಾಗ ಎಷ್ಟು ಹೈಟ್ ಇದೆ ನಾನು ವಿಡಿಯೋ ಮಾಡಲಿಕ್ಕೆ. ಇದು ಸಣ್ಣ ಗಿಡ ಅಷ್ಟೇ ಸರ್. ಇದು ಎಷ್ಟು ವರ್ಷದ ಗಿಡ? ಇದು 4 ವರ್ಷದ ಗಿಡ. 4 ವರ್ಷದ ಗಿಡ. ಇದರಲ್ಲಿ ಇನ್ನೊಂದು ಮಿರಾಕಲ್ ಹೇಳ್ತಾ ಇದ್ರಿ. ಏನು ಇನ್ನೊಂದು ಮಿರಾಕಲ್ ಏನು ಅದರಲ್ಲಿ? ಅದ್ಭುತ ಅಂದ್ರೆ ಇದರದಲ್ಲಿ ಒಂದು ಹಿಂಗಾರ ಬಂದದ್ದು. ಗ್ರೇಟ್. 4 ವರ್ಷದ ಗಿಡ ಅಲ್ಲ? 4 ವರ್ಷದ ಗಿಡ. ನೋಡಿ, ರೋಗದ ಗಿಡದಲ್ಲಿ ಬಂದಿರುವಂತಹ ಇದು ಬರೀ 4 ವರ್ಷದ ಗಿಡದಲ್ಲಿ ಎಷ್ಟು ದೊಡ್ಡ ಹಿಂಗಾರ. ಇದು ನಮಗೆ ನೋಡಿ ಕಾಯಿ ಎಷ್ಟು ಅಂತ ಕೌಂಟ್ ಮಾಡಿದ್ರೆ 5, 10, 15, 20, 25, 30, 35, 40, 45, 50, 55, 60, 70, 80, 90, 150 ಕಾಯಿ ಇರ್ಬೋದು. ಈ 4 ವರ್ಷದ ಗಿಡದಲ್ಲಿ ಸೆಂಟ್ರ್ ಸುಳಿ ಮದರ್ ರೂಟ್ಸ್ ಹೋಗ್ಬಿಡುತ್ತೇನೋ. ಸೆಂಟ್ರ್ ಸುಳಿ ಹೋಗಿರೋದು 4 ತಿಂಗಳಲ್ಲಿ. 4 ವರ್ಷದ ಗಿಡಕ್ಕೆ ಇದು ಬಂದು ಪಕ್ಕದಲ್ಲಿ ಹಿಂಗಾರ ಯಾವ ಥರ ದೊಡ್ಡದಾಗಿದೆ. ಮತ್ತು ಗರ್ಭ ನೋಡ್ಬೋದು, 2 ಭಾಗದಲ್ಲಿ ಗರ್ಭ ಕಟ್ಟಿದೆ. ಹೆಚ್ಚು ಕಮ್ಮಿ 4 ವರ್ಷದ ಗಿಡ 4 ಗೊನೆಯನ್ನು ಪ್ರೆಸೆಂಟೇಷನ್ ಮಾಡ್ತಾ ಇದೆ. ಇದು ಇನ್ನೊಂದು ಮಿರಾಕಲ್ ಹೇಳಿದ್ರಿ, ಅದನ್ನು ನೋಡುವ ಸರ್. ಇನ್ನೊಂದು ಕಳಸಲ ವಿಡಿಯೋ ಮಾಡಿದ್ವಿ ರಸ ಹೊಡೆಯೋ ರೋಗ. ಅದು ಹೇಗೆ ಉಂಟು ಗಿಡ ಈಗ? ಇದು ಈಗ ಒಳ್ಳೆದಾಗಿ ಬಂದಿದೆ ಸರ್. ನಾನು ಸಾಯುವುದೇ ಅಂತ ಎನಿಸಿದ್ದು. ಆದ್ರೆ ನೀವು ಸ್ವದೇಶಿ ಗೊಬ್ಬರ ಕೊಟ್ಟ ನಂತರ 2 ತಿಂಗಳಲ್ಲಿ ರಸ ಸೋರುವಿಕೆ ನಿಂತು ಒಳ್ಳೆ ಗರಿ ಬಂದಿದೆ. ಹೌದು, ನೋಡ್ಬೋದು ನೋಡಿ. ಇಲ್ಲಿ ರಸ ಹೊಡಿತಾ ಇತ್ತು ನೋಡಿ, ಇದು ಓಲಾಗಿ ರಸ ಸೋರ್ತಾ ಇತ್ತು. ಇಂಥ ಗಿಡ ಈಗ ಎಷ್ಟು ತಿಂಗಳಾಗಿದೆ ಇದು ಕೊಟ್ಟು? ನಾವು 2 ತಿಂಗಳು. 2 ತಿಂಗಳಲ್ಲಿ ಬಂದಿರೋ ಗರಿ ಎಕ್ಸಲೆಂಟ್ ಗರಿ, ದೊಡ್ಡದಾಗಿ 2 ಕಡೆ ಓಪನ್ ಆಗಿದೆ. ತುಂಬ ದೊಡ್ಡ ಮಟ್ಟದಲ್ಲಿ. ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಮತ್ತು ಇನ್ನೊಂದು ಸುಳಿ ರೋಗ ಇದೆ ನೋಡಿ. ಈ ಎಲೆಗಳು, ಈ ಥರ ಎಲೆಗಳು 4 ವರ್ಷದ ಗಿಡದಲ್ಲಿ ನೋಡಿ ಯಾವ ಥರ ಬಂದಿದೆ ಎಲೆಗಳು ಅಂತೇಳಿ. ಎಷ್ಟು ಹೈಟ್, ಹೆಚ್ಚು ಕಮ್ಮಿ 8 ಫೀಟ್ ಉಂಟಾ ಸರ್ ಎಲೆ? 8 ಫೀಟ್ ಉಂಟು ಸರ್. ನೋಡಿ, ಬಾಟಮಿಂದ ನೋಡಿದ್ರೆ ಅಲ್ಲಿಂದ 8 ಫೀಟ್ ಇರುವಾಗಿದೆ. ಭಾರಿ ಎಕ್ಸಲೆಂಟ್. ಇನ್ನೊಂದು ಮಿರಾಕಲ್ ತೋರಿಸ್ತೇನೆ ನೋಡಿ. ಇದು ಸುಳಿ ಬಂದು ಇದು ಸತ್ತೋಗುತ್ತೆ. ಇದೇನಂತ ಅನ್ಕೊಂಡಿದ್ರಿ? ಇದು ತೆಗೆಯೋದಂತ. ಯಾಕಂದರೆ ಹೆಚ್ಚಿನ ರೈತರು ಸುಳಿ ರೋಗ ಬಂದರೆ ತೆಗೆದು ಬಿಡ್ತಾರೆ. ನೋಡಿ, ಇದು ಸಣ್ಣದು, ಇದು ಸಣ್ಣದು ನೋಡಿ. ಅದು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಆ ಎಲೆ ದೊಡ್ಡ ಎಲೆ ಬಂದು ಈ ಕೊಂಬು ಒಳ್ಳೆ ಇದು ಜಿಂಕೆ ಕೊಂಬು ಬಂದಾಗ ಬಂದಿದೆ ನೋಡಿ. ಎಷ್ಟು ಹೈಟಾಗಿ ದೊಡ್ಡ ಎಲೆ ಜೊತೆಲಿ ಇಷ್ಟು ಹೈಟ್ ಬಂದಿದೆ ನೋಡಿ. ಮೇಲೆ ಮುಂದೆ ನೋಡುವಾಗ ಕೂಡ ಪ್ರತಿಯೊಂದು ಗಿಡದಲ್ಲೂ ಅದ್ಭುತ ನೋಡಿ. ಇದು ಕೂಡ ಎಲೆ ಸಣ್ಣದಾಗಿರುವಂಥದ್ದು. ಇಲ್ಲಿ ನೋಡುವಾಗ ಅದು ಅಗಲವಾದ ಎಲೆ, ಹೈಟ್ ಎಲೆ, ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಆಮೇಲೆ ಗರ್ಭದ ಸಿಂಪ್ಟಮ್ಸ್ ಹೆಂಗಿದೆ ಸರ್ ನಿಮ್ಮ ಇದರಲ್ಲಿ? ಇದರಲ್ಲಿ ಎಲ್ಲ ಗಿಡದಲ್ಲೂ ಕೂಡ ಒಳ್ಳೆ ಗರ್ಭ ಕಟ್ಟಿ ಬಂದಿದೆ ನೋಡಿ. ಹೌದು, ಎಲ್ಲ ಗರ್ಭ ಸ್ಟಾರ್ಟ್ ಆಗ್ತಾ ಇದೆ. ಹೌದು, ಪ್ರತಿಯೊಂದರಲ್ಲೂ ಗರ್ಭ ಸ್ಟಾರ್ಟ್ ಆದ. 4 ವರ್ಷದ ಗಿಡದಲ್ಲಿ ಗರ್ಭ ಸ್ಟಾರ್ಟ್ ಆಗ್ತಾ ಇರೋದು ಒಳ್ಳೆ ಆಶ್ಚರ್ಯ. ಹಿಂಗಾರ ಕೂಡ ಒಂದು ಕೂಡ ಕಾಯಿ ಉದುರ್ತಾ ಇಲ್ಲ. ಓಕೆ, ಸೂಪರ್. ಅದೇ ಗ್ರೇಟ್. ಅದೇ ಇನ್ನು ಸ್ಟಾರ್ಟಿಂಗ್ ಹೊಸದ್ರಲ್ಲೆಲ್ಲ ಬಿದ್ದೋಗುತ್ತೆ, ಒಣಗೋಗ ಸಾಧ್ಯನಾ? 1-2 ಒಣಗೋಗ್ತದೆ. ಆದರೂ ಬೀಳ್ತಾ ಇಲ್ಲ, ನಿಂತ್ಕೊಳ್ತದೆ ಅನ್ನೋದು ಒಂದು ಒಳ್ಳೆ ವಿಶೇಷ. ನೋಡ್ಬೋದು ಈ ಎಲೆಗಳು ಮುಂಚೆ ಹೆಂಗಿತ್ತು, ಈಗ ಬರ್ತಿರೋ ಎಲೆ ಎಷ್ಟು ಅಗಲ ಇದೆ, ಎಷ್ಟು ಹೈಟ್ ಇದೆ ಅಂತ ಒಳ್ಳೆ ಖುಷಿ ಆಗುತ್ತೆ. 4 ವರ್ಷದ ಗಿಡದಲ್ಲಿ ಹಿಂಗಾರಗಳದ್ದು ನೋಡಿ. ಇದು ಹಿಂಗಾರ ಎಷ್ಟು ದೊಡ್ಡದಿದೆ. ಇನ್ನೊಂದು ನೋಡಿ, ಹಿಂಗೆ 4 ವರ್ಷದ ಗಿಡ ಎಲ್ಲದರಲ್ಲೂ ಹಿಂಗಾರ, ದೊಡ್ಡ ದೊಡ್ಡ ಹಿಂಗಾರ ಬಂದಿರೋದು ಖುಷಿ ನೋಡ್ಬೋದು. ಅಂದರೆ ಒಳ್ಳೆ ಹಿಂಗಾರ, ಸಣ್ಣ 4 ವರ್ಷದ ಗಿಡದಲ್ಲಿ ನೋಡ್ಬೋದು. ಹಿಂಗಾರ 4 ವರ್ಷದ ಗಿಡ ನೋಡಿ. ಒಂದು ಕವಲಲ್ಲಿ ಹೆಚ್ಚು ಕಡಿಮೆ 1, 2, 3, 4, 5, 6, 7, 8, ಒಂದು 20 ಕಾಯಿ ಇರ್ಬೋದು.
1 2 3 4 5 6 7 8 9 10 11 12 13 ಒಂದು 16 ಕವಲಿದೆ. 16 ಕವಲು ಮತ್ತು ದೊಡ್ಡ ಹಿಂಗಾರ. ಯಾವತ್ತೂ ಓಪನ್ ಆಗಿ ಬಂದರೆ ಕಾಯಿ ಉದುರೋದು ಕಡಿಮೆ. ಸಣ್ಣದು ಬಂದರೆ ಒಂದಕ್ಕೊಂದು ಬಲಿ ದೊಡ್ಡದಾಗುವಾಗ ಕಾಯಿ ಉದುರ್ತದೆ. ಒಳ್ಳೆ ಸಿಮ್ಟಮ್ಸು. ಅದು 4 ವರ್ಷದಲ್ಲಿ. ಹೌದು ನೋಡಿ, ಹಳೇದೆಲ್ಲ ಹಿಂಗಿದೆ, ಸ್ಟ್ಯಾಂಡಿಂಗ್ ಆಗ್ತಾಯಿಲ್ಲ. ಈ ನಮ್ಮ ಗೊಬ್ಬರ ಸ್ಟಾರ್ಟ್ ಮಾಡಿದ್ಮೇಲೆ ಇದು ಒಳ್ಳೆ ಹೈಟ್. ಹೆಚ್ಚು ಕಮ್ಮಿ ಎಷ್ಟು ಫೀಟ್ ಇರ್ಬೋದು ಸರ್ ಹೈಟ್? ಇದು ಒಂದು ಹಿಂಗಾರ ಮಾತ್ರ ಹೈಟ್ ಒಂದು ಹಿಂಗಾರ ಒಂದು 2.5 ಫೀಟ್. ಹಾಂ, 2.5 ಫೀಟ್ ಉಂಟು. 2.5 ಫೀಟ್. 2 ಈ ಬಾಟಮ್ ಇದೆ, 2.5 ಫೀಟ್ ಉಂಟು. ಇನ್ನು ಆರಂಭ ಇದು. ಹೌದು, ಹಾಕ್ಲಿಲ್ಲ ಸರ್. ಇನ್ನೊಂದು ಬಾರಿ ಆಶ್ಚರ್ಯವಾಗಿ ಒಂದು ತಮಾಷೆಯಾಗಿ ಹೇಳಿದ್ರಿ. ಏನು ಸರ್ ಅದು? ಇದು ಸತ್ತೇ ಹೋದದ್ದು ಗಿಡ. ಆದ್ರೆ ಇದಕ್ಕೆ ಬುಡಕ್ಕೆ ಏನಾಗ್ತದೆ ಅಂತ ಇದು ನೋಡಿ, ಇದೆಲ್ಲ ರೋಗ ಬಂದು ಸತ್ತೋಗಿದೆ. ಇದಕ್ಕೆ ಹಾಕಿದ್ರಾ? ಹಾಕಿದ್ದೇನೆ. ಹಾಕಿದ್ದಕ್ಕೆ ನೋಡಿ ಹಸಿರು ಎಲೆ ಬಂದ್ಬಿಟ್ಟಿದೆ. ಹಸಿರು ಎಲೆ ಬಂದಿದೆ. ಒಂದು ಹಸಿರು ಎಲೆ. ಎಷ್ಟು ಸಮಯ ಆಯ್ತು ಸರ್ ಇದು? 2 ತಿಂಗಳು ಅಷ್ಟೇ. 2 ತಿಂಗಳು. ನೋಡಿ ಹಸಿರು ಎಲೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಗ್ರೇಟ್. ನೋಡಿ, ಅದು ಸಣ್ಣ ಬೇರು ಇದ್ರು ಕೂಡ ರೆಡಿ ಆಗ್ತಾ ಉಂಟು. ಸರ್, ಇನ್ನೊಂದು ಗಿಡದ ಎಲೆ ಚುಕ್ಕಿ ಬಗ್ಗೆ ಮಾತಾಡಿದ್ರಿ. ಹೌದು, ಎಲೆ ಚುಕ್ಕಿಯಲ್ಲಿ ಎಲ್ಲ ಎಲೆ ಚುಕ್ಕಿ ಈ ಜಾಗದಲ್ಲಿ ಎಲ್ಲ ಜಾಸ್ತಿ ಆಗಿತ್ತು. ಆದ್ರೆ ಈಗ ಒಳ್ಳೆದಾಗಿ ಬಂದಿದೆ ಎಲೆ ಗರಿಗಳು. ನೋಡುವ ಎಲೆ ಚುಕ್ಕಿ ಈ ಗಿಡದಲ್ಲಿ ಹೆಂಗಿದೆ ನೋಡಿ. ನೆಕ್ಸ್ಟ್ ಎಲೆ ನೋಡಿ, ಇಷ್ಟು ಚುಕ್ಕಿ. ಅದ್ರ ನೆಕ್ಸ್ಟ್ ಆ ಥರ ಉಂಟು 4 ಎಲೆಗಳಲ್ಲೂ ನೋಡಿ. ಕೆಳಗಿಂದ ಈಗ ಉಂಟು. ಈಗ ಬಂದಿರೋ ಎಲೆ 2 ತಿಂಗಳ ರಿಸಲ್ಟಲ್ಲಿ ಅಗಲವಾಗಿ ಬಂದಿರೋದು, ಒಂದು ಚುಕ್ಕಿ ಇಲ್ಲ. ಒಳ್ಳೆ ಆರೋಗ್ಯ ಇದೆ. ಎಕ್ಸಲೆಂಟ್. ನೋಡಿ, ಮುಂಚೆ ಸುಳಿ ರೋಗ ಈ ಥರ ಇದೆ ಎಲೆ. ಈ ಎಲೆ ಬಂದಿರೋ ಎಲೆ ಎಷ್ಟು ಚೆನ್ನಾಗಿ ದೊಡ್ಡದಾಗಿ ನೋಡಿ. ಇದು ಅಡಿಕೆ ಮರ, ತೆಂಗಿನ ಮರ ಅಂತ ಅಂದ್ಕೊಳ್ಬೇಡಿ. ಅಡಿಕೆ ಮರ ಫಸ್ಟು ಒಂಥರ ಇದ್ದಿದ್ದು, ಈಗ ತೆಂಗಿನ ಮರದ ಹಂಗೆ ಇದೆ ಎಲೆ. ಒಂದೊಂದು 8 ಅಡಿ 7 ಅಡಿ 10 ಅಡಿ ಥರ ಬಂದಿದೆ, ನೋಡ್ಬೋದು ನೋಡಿ. ಇದು ಕೂಡ ಎಲೆ ಚುಕ್ಕಿ ಮತ್ತು ಸಣ್ಣ ಎಲೆ. ನೆಕ್ಸ್ಟು ನೋಡಿ, ಎಲೆ ಚುಕ್ಕಿ ಇದೆ ಇದರಲ್ಲೂ ಕೂಡ. ನಂತರ ಬಂದಿರೋ 3 ಎಲೆ ಭಾರಿ ಅದ್ಭುತವಾಗಿ ಮತ್ತೆ ಬರ್ತಿರೋದು ಹೈಟಾಗಿ ನೋಡಿ. ಹೈಟಾಗಿ ಬರ್ತಾವೆ ಸುಳಿ. ಎಲೆಗಳು ಡೆವಲಪ್ಮೆಂಟ್ ಆಗಿರೋದು ಭಾರಿ ಖುಷಿಯಾಗುವಂಥ ವಿಚಾರ. ನಾನು ಯಾಕೆ ಇಷ್ಟು ತೋರಿಸ್ತಾ ಇದ್ದೀನಿ ಅಂದರೆ, ಒಂದು ತೋಟದಲ್ಲಿ ಎಲ್ಲೋ 1-2 ಎಲೆ ಗರಿ 1-2 ತೋರಿಸಿ ಬಿಟ್ಬಿಡ್ತಾರೆ ಅಂತಿಲ್ಲ. ಬಂದಿರುವಂಥದ್ದನ್ನು ಅದ್ಭುತವಾಗಿ ನೋಡ್ತಾ ಇದ್ದೀವಿ. ನೋಡೋದು ಗರಿಗಳು, ಒಳ್ಳೊಳ್ಳೆ ಗರಿಗಳು. ಸರ್, ಇನ್ನೊಂದು ಮಿರಾಕಲ್ ರಿಸಲ್ಟ್ ಅಂತ್ರಿ, ಅದು ಯಾವ್ದು ಸರ್ ಅದು? ಇದು ಸರ್, ಇದರದ್ದು ಮಧ್ಯ ಸುಳಿಯೇ ಹೋದದ್ದು. 2 ಗಿಡದ್ದು. ಓಕೆ, ಇದು ಸೆಂಟ್ರ್ ಸುಳಿ ಬಂದಿರಲಿಲ್ಲ. ಆಮೇಲೆ ಏನು ಮಾಡಿದ್ರಿ? ಅದೇ ಏನಿಟ್ಟು ಬಗಿದು ನೋಡುವಾಗ ಬಂದಿತ್ತು ಸರ್. ನೋಡಿ, ರೈತರು ಇವರಿಗೆ ತಡೀಲಿಕ್ಕೆ ಆಗಲಿಲ್ಲ, ಬರ್ತದ ಇಲ್ಲ ಎಲ್ಲದು ಬಂದಿದೆ, ಇದು ಯಾಕೆ ಬಂದಿಲ್ಲ ಅಂತ ಏಣಿ ಇಟ್ಟು ಇದು 2ರನ್ನ ಕಿತ್ತಿದೆ, ಬಗೆದಿದ್ದಾರೆ ನೋಡಿ. ಸುಳಿ ಓಪನ್ ಆಗಿದೆ, ಸೆಂಟ್ರ್ ಸುಳಿ ಹೋಗಿರೋದು ಕೂಡ ಸ್ಟಾರ್ಟ್ ಆಗಿದೆ. ಇದೊಂದು ಒಳ್ಳೆ ಖುಷಿಯಾಗಿದೆ ಅಲ್ವಾ? ಇದು ಈ ಥರ ಎಷ್ಟು ಗಿಡ ಆಗಿದೆ ಸರ್ ನಿಮ್ಮದು? ಸರಿಯಾಗಿದೆ. ಅಂಥದ್ದೊಂದು 7-8 ಗಿಡ ಉಂಟು. 7-8 ಗಿಡ ರೆಡಿ ಆಗಿದೆಯಾ? ರೆಡಿ ಆಗಿದೆ. ಸೂಪರ್. ನೋಡು, ಇದು ನೋಡಿ ಸುಳಿ ರೋಗ ಜೊತೆಯಲ್ಲಿ ಎಲೆ ಎಷ್ಟು ದೊಡ್ಡದು. ನೆಕ್ಸ್ಟ್ ಪಕ್ಕದಲ್ಲೇ ನೋಡಿ ಸಣ್ಣದ ಎಲೆ. ಇದು ತಳಿ ನಂಬರ್ 1 ತಳಿ. ಯಾಕೆ ಇಷ್ಟು ದೊಡ್ಡ ಎಲೆ ಇದೆ ಅಂದರೆ, ಭೂಮಿ, ನೀರು, ತಳಿ ಒಳ್ಳೆದಿದೆ. ಈ ಭಾಗ ಹೆಂಗೆ ಉಂಟು ಆ ಥರ ಎಲೆ ಇದೆ ಅಷ್ಟೇ. ಸರ್, ಫೈನಲ್ ಆಗಿ ನಿಮಗೆ ಟೋಟ್ಲಾಗಿ ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೆ ನಮ್ಮ ಗೊಬ್ಬರ ಬಳಸಿದ ಮೇಲೆ? ಗೊಬ್ಬರ ಅಂದ್ರೆ ನಾನು ತುಂಬಾ ಗೊಬ್ಬರಗಳನ್ನು ಬಳಸಿದ್ದೇನೆ. ಓಕೆ ಓಕೆ ಓಕೆ. ತುಂಬಾ ಅಂದ್ರೆ ನನ್ನ ತಂದೆ ಅಲ್ಲಿ ಕೂಡ ಮನೆಯಲ್ಲಿ ಗಿಡ ಉಂಟು, ಅಡಿಕೆ ಗಿಡ ಉಂಟು, ಅಲ್ಲಿ ತುಂಬಾ ಬಳಸಿ ನೋಡಿದ್ದೇನೆ. ಇಲ್ಲಿ ಕೂಡ ಒಂದು 3-4 ರೀತಿಯ ಗೊಬ್ಬರ ಬಳಸಿದ್ದೇನೆ. ಆದ್ರೆ ಈ ಸಲ ನೀವು ಕೊಟ್ಟಂತ ಸ್ವದೇಶಿ ಗೊಬ್ಬರದಲ್ಲಿ ಇಷ್ಟು ಒಳ್ಳೆದಾಗಿ ಯಾವ ಗೊಬ್ಬರದಲ್ಲೂ ಕೂಡ ಇಲ್ಲಿವರೆಗೆ ಬಂದಿಲ್ಲ. ಗೊಬ್ಬರದಲ್ಲಿ ಗಿಡ ಬರುವುದು ಬಿಡಿ, ಇದು ಆ ಮುಂಡುಸಿರಿ ಅದು ಕೊಳೆತು ಹೋಗುವಂತ ಗಿಡಗಳು ಒಳ್ಳೆದಾಗಿ 2 ತಿಂಗಳಲ್ಲಿ ಬಂದಿದೆ ಅಂದ್ರೆ ಅದು ನಿಜವಾಗಿ ನೋಡಿ. ಹಂಗೆ ತೋಟ ನೋಡ್ಬೋದು, ಎಷ್ಟು ಕಪ್ಪಾಗಿರುವಂಥದ್ದು. ಎಲೆಗಳು ದೊಡ್ಡ ದೊಡ್ಡದು ಮತ್ತು ಕಪ್ಪ. 4 ವರ್ಷದ ಗಿಡ. ಇದೇನೋ ಕಾಡಲ್ಲಿ ಬೆಳೆದಿರೋ ಗಿಡಗಳ ಥರ ಕಾಣ್ತಾ ಇದೆ. ನೋಡ್ಬೋದು. ಒಳ್ಳೆ ತೆಂಗಿನ ಮರನ ಅಂತ ಆಗ್ತಾಯಿದೆ. ನೋಡುವಾಗ ತೆಂಗಿನ ಮರ ಕಂಡಂಗೆ ಕಾಣ್ತಾ ಉಂಟು. ಒಳ್ಳೆ ಆರೈಕೆ ಮತ್ತು ಮಣ್ಣು ಒಳ್ಳೇದಿದೆ. ಅದಕ್ಕೆ ಈ ಸ್ವದೇಶಿ ಗೊಬ್ಬರ ಸಪೋರ್ಟ್ ಮಾಡುತ್ತೆ. ಸ್ವದೇಶಿ ಹಾಕ್ತಾ ಇದ್ದೀರಿ, ಸೂಪರ್ವೈಸ್ ಮಾಡ್ತಾ ಇದೆ. ಇದು ವಂಡರ್ಫುಲ್ಲಾಗಿ ಕೊಡ್ತಾ ಇದೆ. ಸೂಪರ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.